ಅನೇಕ ಬಂತೇಜಿಗಳು, ಮಹಾಬೋಧಿ ಸೊಸೈಟಿಯ ಬಂತೇಜಿಗಳು, ಸಾಮಾಜಿಕ ಹೋರಾಟಗಾರರು ತುಂಬ ಜನ ಇಲ್ಲಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇದ್ದೀರಿ. ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಕಾಮನೆಗಳನ್ನು ಹೇಳ್ತಾ, ಪ್ರತ್ಯೇಕವಾಗಿ ಎಲ್ಲರ ಹೆಸರುಗಳನ್ನು ಈ ಸಂದರ್ಭದಲ್ಲಿ ಹೇಳಲಾಗದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಭಗವಾನ ಬುದ್ಧ ತಥಾಗತ ಬೋಧಿಸತ್ವರು ಇಲ್ಲಿ ಭಾರತದ ಸಂದರ್ಭದಲ್ಲಿ ಬೌದ್ಧವಾದಿ ಚಿಂತನೆಗಳ ಮಹಾಪ್ರಸ್ಥಾನ ರೂಪಿಸಿದಂತ ಮಹಾಗುರು. ಭಾರತದಲ್ಲಿ ಬೇಂದ್ರೆಯವರು ದತ್ತಾತ್ರೇಯ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರದ್ದು ಒಂದು ಕವಿತೆ ಇದೆ, ಬುದ್ಧ ಬುದ್ಧ ಅಂತ ಕವಿತೆ ಹೆಸರು. ಬುದ್ಧ 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 ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಅಂತ ಕವಿತೆ ಪ್ರಾರಂಭವಾಗುತ್ತೆ. ಕವಿತೆಯ ಅಂತ್ಯ ಆದರೂ ಸಮಾಧಿ ಎಲ್ಲವಿದು ಮಾನವ ಹೃದಯ ಅಂತ ಹೇಳಿ ಬುದ್ಧನ ಸಮಾಧಿಯನ್ನ ಮಾನವ ಹೃದಯ ಅಂತ ಹೇಳಿ ಆ ಕವಿ ಹೊಂದಿಸ್ತಾರೆ. ಅರ್ಥಾತ್ ಬುದ್ಧ ದೇಹ ವಿಸರ್ಜನೆ ಮಾಡಿ ನಿಬ್ಬಾಣ ಹೊಂದಿರಬಹುದು, ಆ ಮಾನವ ಹೃದಯ ಸದಾಕಾಲವು ಮಿಡಿತಾ ಇದೆ ಅಂತ ಕವಿಯ ಆಶಯ. ಬುದ್ಧ ಗುರುವಿಗೆ ಸಾವಿಲ್ಲ ಅಂತ ಹೇಳಿ ಕವಿ ಆಶಯ. ಭಗವಾನ್ ಬೋಧಿಸತ್ವರ ನಮ್ಮ ಬೌದ್ಧಿಕ ಜ್ಞಾನಮೀಮಾಂಸೆಯನ್ನ ಭಾರತದ ಸಂದರ್ಭದಲ್ಲಿ ಅಭಿನವ ಬೋಧಿಸತ್ವರಾಗಿ ಇಡೀ ವಿಶ್ವಕ್ಕೆ ಭಾರತದ ಮೂಲಕ ದಶ ದಿಶಾ ಸೂತ್ರಗಳನ್ನ ಮತ್ತು 22 ಅನುಸರಣಾ ಸೂತ್ರಗಳನ್ನ ಹೇಳಿ ಬೌದ್ಧವನ್ನ ಪರಿಷ್ಕರಣೆ ಮಾಡಿ ಇವತ್ತಿನ ಕಾಲಕ್ಕೆ ವಿಗ್ಗ ಪಜ್ಞ ಪ್ರಕ್ರಿಯಾ ಸೂತ್ರದ ಮೂಲಕ ಬೌದ್ಧ ಧರ್ಮ ಯಾವಾಗಲೂ ಕೂಡ ಪುನಶ್ಚೇತನಗೊಳ್ಳಬೇಕು ಅಂತ ತಿಳಿಸಿಕೊಟ್ಟಿದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜಯಂತಿಯನ್ನ ರವೀಂದ್ರ ಕಲಾಕ್ಷೇತ್ರದೊಳಗೆ ಮಾಡಿದ್ರು. ಈ 2ನೇ ಜಯಂತಿ ಇಲ್ಲಿ ಯಾಕೆ ಮಾಡಬೇಕು ಅಂತಂದು ನಮ್ಮ ನಾಗಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ವೆಂಕಟರಮಣ್ಣವ್ರು ಬಂದು, ಇಲ್ಲ ಇಲ್ಲಿ ಬಹಳ ಚೆನ್ನಾಗಿದೆ ನಾಗಸೇನೆ ಬುದ್ಧಿ ವಿಹಾರ, ಇಲ್ಲಿ ನೀವು ಮಾಡಿ ನೋಡಿ, ಅದಾದ್ಮೇಲೆ ಮುಂದೆ ವಿಚಾರ ಮಾಡಿ, ಆದ್ರೆ ಒಂದು ಇಲ್ಲಿ ಮಾಡಿದ್ರೆ ನಿಮಗೆ ಬಹಳ ಚೆನ್ನಾಗಿರ್ತೈತೆ, ಒಳ್ಳೆ ಒಂದು ಅಡಿಪಾಯ ಹಾಕ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದಾಗ ನಿಜವಾಗ್ಲೂ ನಾನು ವಿಚಾರ ಮಾಡಿ ಒಪ್ಕೊಂಡೆ. ಯಾಕಂದ್ರೆ ನಾವು ಪ್ರತಿ ಸತಿ ಎಲ್ಲವೂ ಜಯಂತಿಯನ್ನ ರವೀಂದ್ರ ಕಲಾಕ್ಷೇತ್ರದೊಳಗೆ ಮಾಡೋದು, ಇದಕ್ಕೆ ಮತ್ತೆ ಏನೇನೋ ರೂಪ ಕೊಡೋಕೆ ಶುರು ಮಾಡ್ತಾರಲ್ಲಪ್ಪ ಅಂತ ಚಿಂತೆ ಮಾಡಿದಾಗ ನನಗಂತೂ ಒಂದು ಸತ್ಯ ಅನಿಸ್ತು, ಇಲ್ಲಿ ಮಾಡಿದ್ದು ಸಾರ್ಥಕತೆ ಆಯಿತು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ನಾಗಸೇನೆ ಬುದ್ಧಿ ವಿಹಾರ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಪ್ರಾರ್ಥನಾ ಮಂದಿರದೊಳಗೆ ಕುಂದಿತ್ತು ಬುದ್ಧನ ಮೂರ್ತಿಗೆ ನಮಸ್ಕಾರ ಮಾಡಿ ಬಂದಾಗ ನಿಜವಾಗಲೂ ಒಂದು ಶಕ್ತಿ ಬಂದಂಗೆ ಆಗುತ್ತೆ. ಆ ರೀತಿ ಒಂದು ಒಳ್ಳೆಯ ವಾತಾವರಣ ಇರೋದ್ರಿಂದ ಈ ಬುದ್ಧ ಜಯಂತಿಯನ್ನು ಮಾಡಲಿಕ್ಕೆ ಇವತ್ತು ನಮಗೆ ಒಳ್ಳೆಯ ಅವಕಾಶ ಅನ್ನೋ ಮಾತನ್ನು ಮತ್ತೊಮ್ಮೆ ಬುದ್ಧ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಸುತ್ತಾ, ಬೌದ್ಧ ಧರ್ಮದ ಸಂಸ್ಥಾಪಕರಾಗಿ ಜೀವನದ 4 ಸತ್ಯಗಳಾದಂಥ ದುಃಖ, ದುಃಖದ ಕಾರಣ, ದುಃಖದ ಅಡಗುವಿಕೆ ಮತ್ತು ದುಃಖದ ನಿವಾರಣೆ ಕಡೆಗೆ ಒಯ್ಯುವ ಮಾರ್ಗಗಳನ್ನು ತಿಳಿಸಿ ಬೋಧಿಸುವ ಮೂಲಕ ಅತ್ಯುತ್ತಮ ಜೀವನ ಮಾರ್ಗವನ್ನು ತೋರಿದ ಭಗವಾನ್ ಬುದ್ಧರ ಇವತ್ತು ಜಯಂತಿ. ಬಹಳ ಮುಖ್ಯವಾಗಿ ಇಬ್ಬರು ಬಹಳ ಚೆನ್ನಾಗಿ ಮಾತಾಡಿದರು ನಿಜವಾಗ್ಲೂ. ಅದರಾಗ ನಮ್ಮ ಪ್ರೊಫೆಸರು ಮತ್ತು ನಾಗರಾಜಯ್ಯರು ಅದ್ಭುತವಾಗಿ, ನಾನು ಮತ್ತು ನಮ್ಮ ಸೆಕ್ರೆಟರಿ ನಮ್ಮ ಡೈರೆಕ್ಟರ್ ಮಾತಾಡ್ತಾ ಇದ್ವಿ, ಈ ಬುದ್ಧದ
ಅಂಬೇಡ್ಕರ್ಗೆ ಮತ್ತು ಬಸವಣ್ಣಗ ಇವೆಲ್ಲವೂ ಕೂಡಿ ಹೋಗುವಂಥದ್ದು. ಅವರವರ ಕಾಲಘಟ್ಟದಾಗ ಅದನ್ನೆಲ್ಲವನ್ನ ಹೇಳ್ಕೊಂತ ಬಂದರು. ಅದನ್ನೇ ನಮ್ಮ ಜೀವನದೊಳಗೆ ಎಲ್ಲವನ್ನ ಮಾಡೋದಕ್ಕಿಂತ ಬುದ್ಧ, ಬಸವ, ಅಂಬೇಡ್ಕರ್ನ ಮೂವರನ್ನು ನಾವು ಚಿಂತನೆ ಮಾಡಿ ಜೀವನ ಮಾಡಿದ್ರೆ ಜೀವನದ ಸಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನೋಡಿ, ಎಲ್ಲ ಮಹಾನ್ ಪುರುಷರು ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಸೀಮಿತರಾದಂಥರಲ್ಲ. ಎಲ್ಲ ಧರ್ಮ, ಎಲ್ಲ ಸಮಾಜಕ್ಕೆ ಸೀಮಿತವಾದಂಥವ್ರು. ನೀವು ನೋಡ್ರಿ, ಅವ್ರದ್ದೆಲ್ಲವನ್ನ ಇತಿಹಾಸವನ್ನ ತಕ್ಕಂತ ಹೋದ್ರೆ ಅವ್ರದೇ ಆದಂಥ ವಿಶಿಷ್ಟವಾದಂಥ ಇತಿಹಾಸ ಇದ್ದಕ್ಕೇ ಅವ್ರು ಮಹಾನ್ ಪುರುಷರಾಗಿದ್ದು. ಬುದ್ಧರು ಏನು, ಗೌತಮ್ ಬುದ್ಧರು ಅವರಿಗೆ ಸಾಕಷ್ಟು ಇತ್ತು. ರಾಜ ಮಗನಾಗಿ ಜನಿಸಿ ಅವರು ಕೇಳಿದ್ದನ್ನ ಪಡೆಯುವಂತ ಶಕ್ತಿ ಇತ್ತು. ಆದರೆ ಅದನ್ನೆಲ್ಲವನ್ನ ಬಿಟ್ಟು ಜನರ ಕಷ್ಟ ಕಾರ್ಪಣ್ಯದ ಬಗ್ಗೆ ಚಿಂತನೆ ಮಾಡಕ್ ಹೊರಟ್ರು ಅವರು. ಅದೇ ಈ ಮಹಾಪುರುಷರ ವಿಶೇಷತೆ. ಅದಕ್ಕೆ ನಾವೆಲ್ಲರೂ ಈ ಮಹಾಪುರುಷರ ಬಗ್ಗೆ ಕೆಲವೊಂದಿಷ್ಟನ್ನ ವಿಚಾರ ಮಾಡ್ಕೊಂತ ಹೋಗುತ್ತೆ. ನಾನು ಪ್ರತಿ ಭಾಷಣದೊಳಗೂ ಹೇಳ್ತಿರ್ತೀನಿ. ನಾವು ಹೆಂಗಾಗ್ಬಿಟ್ಟಿವಿ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೇನೆ ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆಗ್ಬಿಟ್ಟಾರೆ. ಬಸವಣ್ಣ ಅಂದ್ರೇನೆ ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾಗಿಬಿಟ್ಟಾರೆ. ಕನಕದಾಸ ಅಂದ್ರೇನೆ ಅವರು ಒಂದು ಸಮಾಜಕ್ಕೆ ಸೀಮಿತ ಆಗ್ಬಿಟ್ರ. ವಾಲ್ಮೀಕಿ ಅಂದ್ರೇನೆ ಅವರೊಂದು ಸಮಾಜಕ್ಕೆ ಸೀಮಿತ. ಇವ್ರು ಯಾರು ಮಹಾಪುರುಷರು ಒಂದು ಸಮಾಜಕ್ಕೆ ಸೀಮಿತವಾದರಲ್ಲ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂಥವ್ರು ಯಾರಂದ್ರೆ ಈ ಮಹಾಪುರುಷರು. ಬುದ್ಧರಿರ್ಬೋದು, ಬಸವಣ್ಣ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತ ನಾವೆಲ್ಲರೂ, ನಾನಂತೂ ಇಲ್ಲಿ ಈ ಸ್ಥಾನಮಾನಕ್ಕೆ ಬಂದು ನಿಂದ್ರಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ, ಬಸವಣ್ಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಆ ರಿಸರ್ವೇಶನ್ ಇರ್ಲಿಲ್ಲ ಅಂದ್ರೆ ನಾನೇ ಇಲ್ಲಿ ಬಂದಿರ್ತಿದ್ದೆ, ನಾನೇ ಇಲ್ಲಿ ಮಾತಾಡೋಕೆ ಸಾಧ್ಯತೆ ಇತ್ತು. ಸಾಧ್ಯನೇ ಇದ್ದಿದ್ದಿಲ್ಲ ನಾವೆಲ್ಲರೂ ಬಂದು ಮಾತಾಡೋಕೆ, ಹಿಂಗೆ ವೇದಿಕೆ ಮೇಲೆ ಕುಂದ್ರಕ್ಕ. ಯಾಕಂದ್ರೆ ಆ ರೀತಿ ಆ ಒಂದು ಮಹಾಪುರುಷರ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದು. ಯಾಕಂದ್ರೆ ಅವ್ರನ್ನ ನಾವು ನೆನೆಸ್ಲೇಬೇಕು. ಈ ಜಯಂತಿಯನ್ನ ಮಾಡೋದು ಯಾಕೆ? ಈ ಜಯಂತಿ ಮಾಡೋದ ಮೂಲ ಉದ್ದೇಶ ಏನಂದ್ರೆ, ಆ ಪುಣ್ಯಾತ್ಮರು ಹುಟ್ಟಿದ ದಿವಸ ನಾವು ಅವ್ರನ್ನ ನೆನಪು ಮಾಡ್ಕೊಂಡು ನಮ್ಮ ಯುವಕ ಮಿತ್ರರಿಗೆ, ನಮ್ಮ ಯುವ ಪೀಳಿಗೆಗಳಿಗೆ ನಾವು ಒಂದು ಸಂದೇಶ ಕೊಡುವಂತ ಕೆಲಸನೇ ಈ ಒಂದು ಜಯಂತಿಯನ್ನ ಮಾಡೋದು. ಪ್ರತಿ ಒಂದು ಜಿಲ್ಲೆ, ತಾಲೂಕುಗಳಿಗೂ ಮಾಡ್ತಾ ಇರೋದು ಎದಕ್ಕಂದ್ರೆ ಇದೇ ಒಂದು ಕಾರಣಕ್ಕೆ. ನಮ್ಮ ಮಕ್ಕಳಿಗೆ ಇವತ್ತು ಏನೂ ಗೊತ್ತಿಲ್ಲ, ಮಹಾಪುರುಷರ ಬಗ್ಗೆನೇ ಗೊತ್ತಿಲ್ಲ. ಅವ್ರಿಗೆ ಏನು ಮಹಾಪುರುಷರ ಬಗ್ಗೆ ಏನು ಗೊತ್ತೈತೆ ಅಂದ್ರೆ ಬರೀ ಮೊಬೈಲ್ದೊಳಗೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅದ್ರ ಬಗ್ಗೆ ಕೇಳ್ರಿ ನೀವು ಸಾಕಷ್ಟು ಹೇಳ್ತಾರೆ ಅವರು. ಈ ಮಹಾಪುರುಷರ ಬಗ್ಗೆ ಕೇಳಕ್ ಹೋದಂದ್ರ ನಾಲ್ಗೆ ತಡ್ಪಡಿಸಕ್ ಚಾಲು ಮಾಡ್ತಿರ್ತಾರೆ. ಅದಕ್ಕೆ ಈ ಜಯಂತಿ ದಿವಸ ಆ ಮಹಾಪುರುಷರ ಬಗ್ಗೆ ಚರ್ಚೆಗಳಾಗಬೇಕು. ಎಂತ ಉಷಾದೇವಿ ಅಂತವ್ರನ್ನ, ನಮ್ಮ ನಾಗರಾಜಯ್ಯರ್ ಅಂತವ್ರನ್ನ ಕರೆದು ನಾವು ಇಲ್ಲಿ ಉಪನ್ಯಾಸ ಮಾಡಿದ್ರ ಆ ಮಕ್ಕಳಿಗೆ ಒಂದು ಕಡೆ ಸಂದೇಶ ಹೋಗುವಂತ ಕೆಲಸ ಆಗತ್ತೆ. ಇಲ್ಲಿ ಒಂದು ಕಾರ್ಯಕ್ರಮ ಯಾಕೆ ಆಗತ್ತಿತ್ತಪ್ಪ, ಯಾಕೆ ಈ ಮಂತ್ರಿಗಳು ಬಂದ್ರು ಅಂದ್ರೆ ಬುದ್ಧನ ಜಯಂತಿ ಅನ್ನೋದ್ನಾಗ ಬುದ್ಧನ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ಬೋದು.